ಫಸ್ಟ್ ಕ್ವಶನ್ ಬನ್ನಿ, ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ. ಓಕೆ, ಏನಿದೆ ಸ್ಟೇಟ್ಮೆಂಟ್ಸ್ 3 ಇದೆ ಅಲ್ವಾ? ಸೊ ಇಲ್ಲಿ ನಾವೇನು ಕಲಿಬೇಕು, ಯಾವ ಟು ನೋ ದ ಕರೆಕ್ಟ್ ಆನ್ಸರ್. ಚೆನ್ನಾಗಿತ್ತು ಮೇಡಮ್. ಈ ಸಲ ಸ್ವಲ್ಪ ಟಫ್ ಅನಿಸ್ತು. ಮಾಡ್ರೇಟ್ ಮೇಲೆ ಇತ್ತು ಮ್ಯಾಮ್. ಇಲ್ಲ ಓವರಾಲ್ ಚೆನ್ನಾಗಿತ್ತು ಮ್ಯಾಮ್. ಶಾರ್ಟ್ಕಟ್ ಮೆಥಡ್ ಆಯಿತು, ಅವೆಲ್ಲ ಚೆನ್ನಾಗಿತ್ತು. ಬೇಸಿಕ್ ಆಸ್ಪೆಕ್ಟ್ ಆಫ್ ಎನ್ವಿರಾನ್ಮೆಂಟ್ ಯಾವ್ಯಾವ ಅಂದರೆ ಬೇಸಿಕ್ ಡೆಫಿನೇಷನ್ಸ್ ಇರ್ತವೆ, ಅಪ್ರೋಚ್ ಆ ಥರ ಅದನ್ನೆಲ್ಲ ಕವರ್ ಮಾಡಿ ಚೆನ್ನಾಗಿ ಮಾಡಿ. ಮಾಡ್ರೇಟ್ ಅದೇ ಟಾಪಿಕ್ನೇ ಹೇಗೆ ಓದಬೇಕು ಮತ್ತು ಎನ್ವೈರ್ನಮೆಂಟ್ ಟಾಪಿಕ್ಸ್ ಎಲ್ಲ ಮಾಡಿದ್ರು. ಬೇಸಿಕ್ಸ್ ಇದೆ. ಮಾಡ್ರೇಟ್ ಇತ್ತು ಮೇಡಮ್. ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಚಾಲೆಂಜಿಂಗ್ ಇದ್ದು ಕ್ವಶನ್ಸ್ ಸ್ವಲ್ಪ ಇಷ್ಟ ಆಯಿತು. ಯಾವ ಸೆಕ್ಷನ್ ಸ್ವಲ್ಪ ಡಿಫಿಕಲ್ಟ್? ಹಿಸ್ಟ್ರಿ ಮೇಡಮ್. ನನಗೆ ಹಿಸ್ಟ್ರಿ ಸ್ವಲ್ಪ ಏನೋ ಚಾಲೆಂಜಿಂಗ್ ಇದ್ದು, ಕ್ರೊನಾಲಜಿಕಲ್ ಆರ್ಡರ್ ಆ ಥರ ಎಲ್ಲ ಸ್ವಲ್ಪ ಟ್ರಿಕ್ ಇದ್ದು. ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಆಗಿತ್ತಾ ಎಲ್ಲ ಸೆಕ್ಷನ್? ಹಾಂ, ಈ ಸರ್ತಿ ಎಲ್ಲ ಕವರ್ ಆಗಿತ್ತು ಮೇಡಮ್, ಎಲ್ಲ ಚೆನ್ನಾಗಿತ್ತು. ಗಗನ್ ಸರ್ ಎಕ್ಸ್ಪ್ಲನೇಷನ್ ಕ್ಲಾಸ್ ಮಾಡಿದ್ರು, ಏನೇನು ಹೇಳ್ಕೊಟ್ರು? ಅದೇ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕೋಲಜಿ ಬಗ್ಗೆ ಮಾಡಿದ್ರು ಮೇಡಮ್. ಅದೇ ಸ್ವಲ್ಪ ಅದೇ ಎಕೋಸಿಸ್ಟಮ್ ಮತ್ತು ಬೇಸಿಕ್ ಟರ್ಮ್ಸ್ ಏನೇನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಎನ್ವಿರಾನ್ಮೆಂಟ್ ಬಗ್ಗೆ ಇದು ಮಾಡಿದ್ರು. ಅದರಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅದೇ ಏನೇನು ಟಾಪಿಕ್ಸ್ ಕವರ್ ಮಾಡ್ಕೊಬೇಕು ಎಕ್ಸಾಮ್ಗೆ, ಮೇನ್ ಕೀ ಪಾಯಿಂಟ್ಸ್, ಕೀ ಏರಿಯಾಸ್ ಏನು ಕವರ್ ಮಾಡಬೇಕು ಅನ್ನೋದು ನಾವು ಹೇಳ್ಕೊಟ್ರು. ಚೆನ್ನಾಗಿ ಬರ್ತಿದ್ವಿ. ಮಾಡ್ರೇಟ್ ಆಗಿತ್ತು ಅಂತ ಅಂದರೆ ವೇರಿಯಸ್ ಹೈರಾರ್ಕಿ, ಅಂದರೆ ಈಗ ಎನ್ವಿರಾನ್ಮೆಂಟಲ್ಲಿ ಹೈರಾರ್ಕಿ ಯಾವ ಥರ ಇರುತ್ತೆ ಅಂದರೆ ಆ ಥರ ಆ ಹೈರಾರ್ಕಿಲಿ ಇರೋದು ಅದ್ರ ಬಗ್ಗೆ ಮೀನಿಂಗ್ ಎಲ್ಲ ಹೇಳಿದ್ರು. ಚೆನ್ನಾಗಿ ಹೇಳಿದ್ರು. ಚೆನ್ನಾಗಿತ್ತು. ಯಾವ ಸೆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು? ಸ್ವಲ್ಪ ಕರ್ನಾಟಕ ಜಿಯೋಗ್ರಫಿ ಸ್ವಲ್ಪ ಡಿಫಿಕಲ್ಟ್. ಅಂದರೆ ಯಾವ ಥರ ಮಿಸ್ಟೇಕ್ ಮಾಡ್ತಾರೆ, ಅದನ್ನು ಯಾವ ಥರ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಕೊಟ್ರು. ಚೆನ್ನಾಗಿ ಮಾಡಿದ್ರು. ಈಸಿ ಮಾಡ್ರೇಟ್? ಮಾಡ್ರೇಟ್ ಮ್ಯಾಮ್. ಎನ್ವೈರ್ಮೆಂಟ್ ಮಾಡಿದ್ರು ಮ್ಯಾಮ್, ಚೆನ್ನಾಗಿ ಮಾಡಿದರು. ಆಮೇಲೆ ಕ್ವಶನ್ ಪೇಪರ್ ಅನಾಲಿಸಿಸ್ ಚೆನ್ನಾಗಿತ್ತು. ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡಿದ್ರು ಮ್ಯಾಮ್. ಅದರಿಂದ ಸ್ವಲ್ಪ ಇನ್ನೂ ರಿವಿಷನ್ ಆದಂಗೆ ಆಯಿತು ಮ್ಯಾಮ್. ಓದಿದ್ದೆಲ್ಲ ರಿವಿಷನ್ ಆಯಿತು. ಎನ್ವೈರ್ಮೆಂಟ್ ಮಾಡಿದ್ರು ಮ್ಯಾಮ್, ಒಂದು ಸಲ ಓದಿದ್ವಿ, ರಿವಿಷನ್ ಇರಲಿಲ್ಲ, ಇಲ್ಲಿ ಬಂದು ರಿವಿಷನ್ ಆಯಿತು ಮ್ಯಾಮ್. ಚೆನ್ನಾಗಿತ್ತು. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದೆಲ್ಲ ಕ್ವಶನ್ಸ್ ಎಲ್ಲ ಹಾಕಿದ್ರು ಇದರಲ್ಲಿ. ಸೊ ಅದು ಯೂಸ್ ಅನ್ನಿಸ್ತಾ ಇಲ್ಲ ಏನಾದರೂ ಫೀಡ್ಬ್ಯಾಕ್ ಇದೆಯಾ? ಒಂಥರ ರಿವಿಷನ್ ಆದಂಗೆ ಆಯ್ತು, ಚೆನ್ನಾಗಿ ಅನಿಸ್ತು. ಓವರಾಲ್ ಆಗಿ ಸರ್ ಚೆನ್ನಾಗಿ ಮಾಡಿದ್ರು ಎಲ್ಲದರಲ್ಲಿ. ಟಾಪಿಕ್ಸ್ ವೈಸ್ ಎಲ್ಲ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ಅದನ್ನು ಹೇಳಿದ್ರು. ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಚೆನ್ನಾಗಿತ್ತು. ಎನ್ವಿರಾನ್ಮೆಂಟ್ ಬಗ್ಗೆ ಹೇಳಿದ್ರು ಮೇಡಮ್, ಚೆನ್ನಾಗಿ ಹೇಳಿದರು. ಎನ್ವಿರಾನ್ಮೆಂಟ್ ಎಕಾಲಜಿ ಅಂದರೆ ಏನು, ಆಮೇಲೆ ಎನ್ವಿರಾನ್ಮೆಂಟ್ ಅಂದರೆ ಏನು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೇಡಮ್. ಯಾವ ಥರ ಅನಲೈಸ್ ಮಾಡಬೇಕು ಕ್ವಶನ್ನ ಅನ್ನೋದನ್ನೂ ಹೇಳ್ಕೊಟ್ರಿಲ್ಲ. ಇವತ್ತು ವರಾಣ ರೇಸಲ್ಲಿ ಲಾಸ್ಟ್ ಮಾಕ್ ಟೆಸ್ಟ್. ಸೊ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಹೇಗಿತ್ತು, ಏನು ಹೇಳ್ತಾ ಇದ್ರು? ಇದು ಲಾಸ್ಟ್ ಟೆಸ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ ವರ್ ವೆರಿ ಎಂಥೂಸಿಯಾಸ್ಟಿಕ್ ಟೆಸ್ಟ್ ಬರೆಯೋದಕ್ಕೆ. ಆ್ಯಂಡ್ ದೇ ಹ್ಯಾವ್ ಟೋಲ್ಡ್ ದಟ್ ಕಂಪ್ಯಾರಿಟಿವ್ಲಿ ಲಾಸ್ಟ್ 3 ಟೆಸ್ಟ್ ಏನಿತ್ತು, ದಿಸ್ ಟೈಮ್ ದ ಪೇಪರ್ ಈಸ್ ಲಿಟಲ್ ಬಿಟ್ ಮೋರ್ ಡಿಫಿಕಲ್ಟ್. ತುಂಬ ಕ್ವಾಲಿಟಿ ಕ್ವಶನ್ಸ್ಗಳು ಬಂದಿದ್ವು ಈ ಸತಿ. ಆ್ಯಂಡ್ ಮೋರ್ ಆಫನ್ಲಿ ಎಲ್ಲ ಒಂದು ಫೀಲ್ಡಿಂದನೂ ಇಟ್ಸ್ ಅ ಗುಡ್ ನಂಬರ್ ಆಫ್ ಕ್ವಶನ್ಸ್ಗಳು ಕೇಳಿದ್ರು ಅಂತ ಹೇಳಿದರು. ಇಟ್ಸ್ ಅ ಗುಡ್ ಒಪಿನಿಯನ್. ಓಕೆ. ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಹೇಳಿರೋ ಪ್ರಕಾರ ಕ್ವಶನ್ಸ್ ಎಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ, ಬಿಕಾಸ್ ಸ್ವಲ್ಪ ಫೆಮಿಲಿಯರ್ ಇರಲಿಲ್ಲ ಕ್ವಶನ್ಸ್, ಸ್ವಲ್ಪ ಡಿಫಿಕಲ್ಟ್ ಇತ್ತು ಅಂತ ಹೇಳಿದ್ರು. ಸೊ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ? ಕೆಲವೊಂದು ಕ್ವಶನ್ಸ್ಗಳು ಅದೇ ಹೇಳಿರೋದ್ರಿಂದ ಈ ಸತಿ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಮತ್ತು ಕ್ವಶನ್ಸ್ ಕೂಡ ಸ್ವಲ್ಪ ಡಿಫಿಕಲ್ಟಿ ಕ್ವಶನ್ಸ್ಗಳು ಜಾಸ್ತಿ ಇತ್ತು. ನಾನು ಡಿಸ್ಕಷನ್ ಇನ್ ಪರ್ಟಿಕ್ಯುಲರ್ ಬೇಕು ಅಂತ ಅದೇ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ಮಕ್ಳಿಗೆ ಗೊತ್ತಾಗಬೇಕು ದಟ್ ಈ ಲೆವೆಲ್ ಡೆಪ್ತ್ವರೆಗೂ ಕೇಳ್ತಾರೆ ನಮ್ಮ KPSC ಅಥವಾ ಬೇರೆ ಎಕ್ಸಾಮ್ಸ್ಗಳಲ್ಲಿ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಬೇಕು ಮತ್ತು ಅದನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾಕೆ ಟ್ರೈನ್ ಮಾಡಬೇಕು ಅಂತ ಹೇಳ್ಕೊಟ್ಟೋದನ್ನ ಡಿಸ್ಕಷನ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಫ್ರೀ ಕ್ಲಾಸಲ್ಲಿ ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ? ಫ್ರೀ ಕ್ಲಾಸಲ್ಲಿ ಇವತ್ತು ಎನ್ವೈರ್ನಮೆಂಟ್ ಆ್ಯಂಡ್ ಇಟ್ಸ್ ಬೇಸಿಕ್ ಟರ್ಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ನಮ್ಮದೇ ಒಂದು ಸರ್ಕಲ್ ಮೆಟೀರಿಯಲ್ ಇತ್ತು. ಪ್ರತಿಯೊಬ್ಬ ಸ್ಟೂಡೆಂಟ್ ಯಾರು ಅಟೆಂಡ್ ಆದರೂ ಅವ್ರಿಗೆಲ್ಲ ಪ್ರೊವೈಡ್ ಮಾಡಿದ್ವಿ. ಅದರಲ್ಲಿ ಏನು ನಮ್ಮ ಸರ್ಕ್ಯುಲರ್ ಮೆಟೀರಿಯಲ್ ಇದೆ ಅದ್ರ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ವಿ. ಓಕೆ. ವರಾಣ ರೇಸ್ ಅವರು KPSC ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ May 19 ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಸ್, ಇದು ನಮ್ಮ ಲಾಸ್ಟ್ ಟೆಸ್ಟ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ನಮ್ಮ ಫರ್ದರ್ ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇರೋದು ಇದೇ May 19ಗೆ KPSC ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ ಕಂಪೇರ್ಡ್ ಟು ಅದರ್ ಥಿಂಗ್ಸ್ ಅಂತ ಅಂದರೆ, ನಮ್ಮ KPSC ಬ್ಯಾಚಸ್ಗಳಲ್ಲಿ ಸ್ಟೂಡೆಂಟ್ಸ್ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಒಂದು ಸೆಷನ್ ಕ್ಲಾಸಸ್ ನಡೆಯುತ್ತೆ. ಕ್ಲಾಸಸ್ ಆದಮೇಲೆ ಅವ್ರಿಗೆ ಆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಸರ್ಕಲ್ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತೀವಿ. ಆ ಮೆಟೀರಿಯಲ್ನ ಓದೋಕ್ಕೆ ಕೊಟ್ಟು ಅದಾದಮೇಲೆ ಆ ಮೆಟೀರಿಯಲ್ ಏನಿದೆ ಅದ್ರ ಮೇಲೆ ಮಾಕ್ ಟೆಸ್ಟ್ಗಳು ಎವ್ರಿ ಡೇ ಇರುತ್ತೆ. ಅದ್ರ ಜೊತೆಗೆ ವೀಕ್ಲಿ ಟೆಸ್ಟ್ಗಳಿರುತ್ತೆ. ಸೊ ಈ ರೀತಿ ಸ್ಟೂಡೆಂಟ್ಸ್ನ ಡೇ 1ಇಂದನೇ ನಾವು ಎಕ್ಸಾಮಿನೇಷನ್ಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. KPSC ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವರಾಣ ರೇಸಲ್ಲಿ ಲಾಂಚ್ ಆಫರ್ ಕೂಡ ನಡೀತಾ ಇದೆ. ಆ ಆಫರ್ ಬಗ್ಗೆ ಏನಾದರೂ ಹೇಳ್ತೀರಾ? ಎಸ್, ಇದೇ ತಿಂಗಳು ಅಂದರೆ May 19 ನಮ್ಮ KPSC ಬ್ಯಾಚಸ್ಗಳು ಏನು ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಒಂದು ಆಫರನ್ನು ಕೊಡ್ತಾ ಇದ್ದಾರೆ ವರಾಣ ರೇಸಿಂದ. ಸೊ ಟಾಪ್ ರ್ಯಾಂಕ್ಸ್ ಯಾರು ಬಂದಿದ್ದಾರೆ ನಮ್ಮ ಮಾಕ್ ಟೆಸ್ಟ್ಗಳಲ್ಲಿ ಅವ್ರಿಗೆ ಅಪ್ ಟು 15K ಅಂದರೆ 15,000ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಅದರ ಜೊತೆಗೆ
ಯಾರೆಲ್ಲ ಬೇರೆ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೋ ಅವ್ರಿಗೆ ಅರ್ಲಿ ಬರ್ಡ್ ಆಫರ್ ಅಂತ ಏನು ನಮ್ಮ ಫೀ ನಾವು ಒಂದು ಮಿನಿಮಲಿಸ್ಟಿಕ್ ಫೀ ಇಟ್ಟಿದ್ದೀವಿ, ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ಗಳನ್ನ ಕೊಡ್ತಾ ಇದ್ದೀವಿ. ಈ KPSC ಬ್ಯಾಚಲ್ಲಿ ಯಾವ ಎಕ್ಸಾಮ್ಸ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ? ನಾವು ಏನು KPSC ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ 19th. ಇಲ್ಲಿ ಬೇಸಿಕ್ ಆಗಿ ನಮ್ಮ ಎಕ್ಸೈಸ್ ಇನ್ಸ್ಪೆಕ್ಟರ್, PSI ಆಗಿರ್ಬೋದು, PDO ಆಗಿರ್ಬೋದು, VAO ಆಗಿರ್ಬೋದು, CTI ಆಗಿರ್ಬೋದು, ಯಾವುದೇ ರೀತಿಯಾದಂಥ ಎಕ್ಸಾಮ್ ನಮ್ಮ KPSC ಏನು ಕಾಲ್ ಮಾಡುತ್ತಲ್ವ ಆ ಎಲ್ಲ ಎಕ್ಸಾಮ್ಸ್ಗಳಿಗೂ ಒಂದು ಹೊಲಿಸ್ಟಿಕಲ್ ಅಪ್ರೋಚಿಂದ ಒಂದು ಒಳ್ಳೆ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ನಮ್ಮ ಈ KPSC ಬ್ಯಾಚ್ ಅನ್ನು ತೊಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.